ಭಾಗ 4 ಸಾಮಾನ್ಯ ಜ್ಞಾನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯವಶ್ಯಕ. ಬಹುನಿರೀಕ್ಷಿತ 25 ಪ್ರಶ್ನೆಗಳು ಮತ್ತು ಉತ್ತರ. 1. ಬಿಜಾಪುರದ ಆದಿಲ್ಶಾಹಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? 1. ಮಲ್ಲಿಕ್ ಅಹಮದ್. 2. ಕುತುಬ್ ಶಾ. 3. ಇಬ್ರಾಹಿಂ ಆದಿಲ್ ಶಾ. 2. 4. ಯೂಸುಫ್ ಆದಿಲ್ ಶಾ. ಉತ್ತರ ಆಯ್ಕೆ 4 ಯೂಸುಫ್ ಆದಿಲ್ ಶಾ. 2. ಭಾರತೀಯ ರಕ್ಷಣಾ ಪಡೆಯ ಮಹಾದಂಡನಾಯಕರು ಯಾರಾಗಿರುತ್ತಾರೆ? 1. ಭಾರತದ ಪ್ರಧಾನಮಂತ್ರಿ. 2. ಭಾರತದ ರಾಷ್ಟ್ರಪತಿ. 3. ಭಾರತದ ಮುಖ್ಯ ನ್ಯಾಯಮೂರ್ತಿ. 4. ಭಾರತದ ಅಟಾರ್ನಿ ಜನರಲ್. ಉತ್ತರ ಆಯ್ಕೆ 2 ಭಾರತದ ರಾಷ್ಟ್ರಪತಿ. 3. ಭಾರತ ಸಂವಿಧಾನವು ಕೆಳಕಂಡವುಗಳನ್ನು ಒಳಗೊಂಡಿರುತ್ತದೆ. 1. ಪ್ರಸ್ತಾವನೆ. 2. ಮೂಲಭೂತ ಹಕ್ಕುಗಳು. 3. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4. ಮೇಲಿನ ಎಲ್ಲವೂ. ಉತ್ತರ ಆಯ್ಕೆ 4 ಮೇಲಿನ ಎಲ್ಲವೂ. 4. ರಾಜ್ಯಸಭೆಯ ಅಧ್ಯಕ್ಷರು ಯಾರು? 1. ಹಣಕಾಸು ಸಚಿವರು. 2. ಭಾರತದ ಉಪರಾಷ್ಟ್ರಪತಿ. 3. ರಾಜ್ಯಸಭೆಯ ಅತ್ಯಂತ ಹಿರಿಯ ಸದಸ್ಯರು. 4. ಪ್ರಧಾನ ಮಂತ್ರಿಗಳು. ಉತ್ತರ ಆಯ್ಕೆ 2 ಭಾರತದ ಉಪರಾಷ್ಟ್ರಪತಿ. 5. ಭಾರತೀಯ ಸಂವಿಧಾನದ ಅನುಚ್ಛೇದ 233 ರಚಕದ ಜಿಲ್ಲಾ ನ್ಯಾಯಾಧೀಶರು ಗಳನ್ನು ಇವರು ನೇಮಕ ಮಾಡುತ್ತಾರೆ. 1. ಸರ್ವೋಚ್ಚ ನ್ಯಾಯಾಲಯದೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. 2. ಉಚ್ಚನ್ಯಾಯಾಲಯದೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. 3. ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. 4. ರಾಜ್ಯ ಸರ್ಕಾರ ಮತ್ತು ಕಾನೂನು ಸಚಿವರುಗಳೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. ಉತ್ತರ ಆಯ್ಕೆ 2 ಉಚ್ಚನ್ಯಾಯಾಲಯದೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು. 6. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಯಾವ ವರ್ಷ ಸೇರ್ಪಡೆ ಮಾಡಲಾಯಿತು? 1. 1976. 2. 1950. 4. 1999. 3. 1956. ಉತ್ತರ ಆಯ್ಕೆ 1 1976. 7. ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಯಾವುದೇ ಸಮಯದಲ್ಲಿ ಈ ಕೆಳಗಿನ ಯಾರಿಗೆ ವಿಳಾಸಿಸಿ ಪತ್ರ ಬರೆದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು? 1. ಕೊಲಿಜಿಯಂ. 2. ಲೋಕಸಭೆಯ ಸಭಾಪತಿ. 3. ಪ್ರಧಾನ ಮಂತ್ರಿ. 4. ರಾಷ್ಟ್ರಪತಿ. ಉತ್ತರ ಆಯ್ಕೆ 4 ರಾಷ್ಟ್ರಪತಿ. 8. ನಿಯಂತ್ರಕರು ಮತ್ತು ಮಹಾಪರಿಶೋಧಕರನ್ನು ಯಾವ ಬ್ಯಾಕ್ವರ್ಡ್ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಎಂದು ಬಣ್ಣಿಸಲಾಗಿದೆ? 1. ಸಾರ್ವಜನಿಕ ಲೆಕ್ಕ ಸಮಿತಿ. 2. ಅಂದಾಜು ಸಮಿತಿ. 3. ಭರವಸೆಗಳ ಮೇಲಣ ಸಮಿತಿ. 4. ಮೇಲಿನ ಯಾವುದೂ ಅಲ್ಲ. ಉತ್ತರ ಆಯ್ಕೆ 1 ಸಾರ್ವಜನಿಕ ಲೆಕ್ಕ ಸಮಿತಿ. 9. ಭಾರತೀಯ ಸಂವಿಧಾನದ ಅನುಚ್ಛೇದ 322 ರ ಅನುಸಾರ ಕೇಂದ್ರ ಲೋಕ ಸೇವಾ ಆಯೋಗದ ಎಲ್ಲಾ ವೆಚ್ಚಗಳನ್ನು ಕೆಳಗಿನ ಯಾವ ನಿಧಿಯಿಂದ ಭರಿಸಲಾಗುತ್ತದೆ? 1. ಭಾರತದ ಸಾದಿಲ್ವಾರು ನಿಧಿ. 2. ಭಾರತದ ಸಂಚಿತ ನಿಧಿ. 3. ಭಾರತದ ಖಜಾನೆ ನಿಧಿ. 4. ಭಾರತದ ಪ್ರತ್ಯೇಕ ಯುಪಿಎಸ್ಸಿ ನಿಧಿ. ಉತ್ತರ ಆಯ್ಕೆ 2 ಭಾರತದ ಸಂಚಿತ ನಿಧಿ. 10. ಪ್ರೊ. ವಿಲೋಬಿಯವರ ಪ್ರಕಾರ ಆನುಷಂಗಿಕ ಕಾರ್ಯಗಳು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 1. ಗೃಹ ಕೃತ್ಯ ನಿರ್ವಹಣಾ ಚಟುವಟಿಕೆಗಳು. 2. ವ್ಯವಹಾರ ನಿರ್ವಹಣಾ ಚಟುವಟಿಕೆಗಳು. 3. ತಾಂತ್ರಿಕ ಚಟುವಟಿಕೆಗಳು. 4. ಮೇಲಿನ ಎಲ್ಲವೂ. ಉತ್ತರ ಆಯ್ಕೆ 4 ಮೇಲಿನ ಎಲ್ಲವೂ. 11. ಈ ಕೆಳಗಿನ ಯಾವುದು ಹಣಕಾಸು ಆಯೋಗದ ಕಾರ್ಯವಾಗಿದೆ? 1. ಕೇಂದ್ರ ಆಯವ್ಯಯವನ್ನು ಸಿದ್ಧಪಡಿಸುವಿಕೆ. 2. ಮುಂಬರುವ ಆದಾಯ ತೆರಿಗೆ ನಿರ್ಧರಣೆ. 3. ರಾಜ್ಯಗಳಿಗೆ ನೀಡುವ ಸಹಾಯಾನುದಾನಗಳನ್ನು ನಿಯಂತ್ರಿಸುವ ತತ್ವಗಳನ್ನು ನಿರ್ಧರಿಸುವುದು. 4. ಸರ್ಕಾರದ ವೆಚ್ಚದ ಮೇಲೆ ನಿಯಂತ್ರಣ ಸಾಧಿಸುವುದು. ಉತ್ತರ ಆಯ್ಕೆ 3 ರಾಜ್ಯಗಳಿಗೆ ನೀಡುವ ಸಹಾಯಾನುದಾನಗಳನ್ನು ನಿಯಂತ್ರಿಸುವ ತತ್ವಗಳನ್ನು ನಿರ್ಧರಿಸುವುದು. 12. ಶೂನ್ಯ ವೇಳೆಯು ಈ ಕೆಳಗಿನ ಕಲಾಪವು ಮುಗಿದ ಕೂಡಲೇ ಪ್ರಶ್ನೆಗಳನ್ನು ಎತ್ತಲು ಸಂಸದೀಯ ಪಟುಗಳಿಗೆ ನೀಡಲಾದ ವಿಶೇಷ ಹಕ್ಕು ಆಗಿದೆ. 1. ಪ್ರಶ್ನೋತ್ತರ ವೇಳೆ. 2. ಚರ್ಚಾ ವೇಳೆ.
3 ವಿಶೇಷ ವೇಳೆ. 4 ಯಾವುದೇ ವೇಳೆ. ಉತ್ತರ ಆಯ್ಕೆ 1 ಪ್ರಶ್ನೋತ್ತರ ವೇಳೆ. 13 ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ಲೇಖಾನುದಾನ ನೀಡುವ ಅಧಿಕಾರವನ್ನು ಒದಗಿಸಿದೆ? 1 ಎ 2 ಎ 3 ಎ 4 ಎ. ಉತ್ತರ ಆಯ್ಕೆ 1 ಎ. 14 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು? 1 ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. 2 ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. 3 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. 4 ಭಾರತದ ಪ್ರಧಾನಮಂತ್ರಿ. ಉತ್ತರ ಆಯ್ಕೆ 1 ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. 15 ಪಂಚಾಯತ್ ರಾಜ್ ವ್ಯವಸ್ಥೆಯ ಧ್ಯೇಯವು. 1 ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. 2 ಗ್ರಾಮಗಳಲ್ಲಿ ಪಕ್ಷಗಳಿಗೆ ರಾಜಕೀಯ ನೆಲೆ ಒದಗಿಸುವುದು. 3 ಗ್ರಾಮಗಳಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಸ್ಥಾಪಿಸುವುದು. 4 ಗ್ರಾಮಗಳನ್ನು ಸ್ವಯಂಪೂರ್ಣರನ್ನಾಗಿ ಮಾಡುವುದು. ಉತ್ತರ ಆಯ್ಕೆ 1 ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. 16 ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಕಟ್ಟಡದ ವಾಸ್ತುಶಿಲ್ಪಿಯ ಶೈಲಿ ಯಾವುದು? 1 ಗಾಥಿಕ್ ಶೈಲಿ. 2 ಐಕಾನಿಕ್ ಶೈಲಿ. 3 ಕಾರಿಂತಿಯಾನ್ ಶೈಲಿ. 4 ಇಂಡೋ ಇಸ್ಲಾಮಿಕ್ ಶೈಲಿ. ಉತ್ತರ ಆಯ್ಕೆ 1 ಗಾಥಿಕ್ ಶೈಲಿ. 17 ಕುಮಾರರಾಮನ ಕತೆ ಕಾವ್ಯವನ್ನು ರಚಿಸಿದ ಕವಿ ಯಾರು? 1 ಲಕ್ಕಣ್ಣ. 1 ನಂಜುಂಡ. 3 ಲಿಂಗಣ್ಣ ಕವಿ. 4 ಕನಕದಾಸ. ಉತ್ತರ ಆಯ್ಕೆ 1 ನಂಜುಂಡ. 18 ಪ್ರಸಿದ್ಧ ಕವಿ ಪೊನ್ನನು ಈ ರಾಷ್ಟ್ರಕೂಟ ದೊರೆಯ ಆಸ್ಥಾನದಲ್ಲಿದ್ದನು. 1 ಅರಿಕೇಸರಿ. 2 ಅಮೋಘವರ್ಷ. 3 ಎರಡನೇ ಕೃಷ್ಣ. 4 ಮೂರನೇ ಇಂದ್ರ. ಉತ್ತರ ಆಯ್ಕೆ 4 ಮೂರನೇ ಇಂದ್ರ. 19 ಗೇರುಸೊಪ್ಪೆಯ ರಾಣಿ ಚನ್ನಭೈರಾದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಯಾರು? 1 ಡಚ್ಚರು. 2 ಪೋರ್ಚುಗೀಸರು. 3 ಬ್ರಿಟಿಷರು. 4 ಫ್ರೆಂಚರು. ಉತ್ತರ ಆಯ್ಕೆ 2 ಪೋರ್ಚುಗೀಸರು. 20 ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? 1 28. 2 29. 3 30. 4 31. ಉತ್ತರ ಆಯ್ಕೆ 2 29. 21 ಮೂಲಭೂತ ಹಕ್ಕುಗಳನ್ನು ಸಂವಿಧಾನಾತ್ಮಕವಾಗಿ ನಿರ್ಬಂಧಿಸಲು ಈ ಕೆಳಗಿನ ಸರಿಯಾದ ಕಾರಣ? 1 ತುರ್ತು ಪರಿಸ್ಥಿತಿ. 2 ಗಲಭೆ ಪರಿಸ್ಥಿತಿ. 3 ಬರ ಪರಿಸ್ಥಿತಿ. 4 ಈ ಮೇಲಿನ ಎಲ್ಲವೂ. ಉತ್ತರ ಆಯ್ಕೆ 1 ತುರ್ತು ಪರಿಸ್ಥಿತಿ. 22 ಯಾವ ವಿಧಿಯ ಪ್ರಕಾರ ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ಪಡೆಯಲು ಎಲ್ಲರೂ ಸಮಾನರು? 1 ವಿಧಿ 15. 2 ವಿಧಿ 14. 3 ವಿಧಿ 16. 4 ವಿಧಿ 17. ಉತ್ತರ ಆಯ್ಕೆ 3 ವಿಧಿ 16. 23 ಭಾರತದ ಸಂವಿಧಾನವನ್ನು ರೂಪಿಸಲು ರಚಿತವಾದ ರಾಜ್ಯವ್ಯವಸ್ಥೆ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? 1 ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. 2 ಬಾಬು ರಾಜೇಂದ್ರ ಪ್ರಸಾದ್. 3 ಸಿ ರಾಜಗೋಪಾಲಾಚಾರಿ. 4 ವಲ್ಲಭಾಯಿ ಪಟೇಲ್. ಉತ್ತರ ಆಯ್ಕೆ 2 ಬಾಬು ರಾಜೇಂದ್ರ ಪ್ರಸಾದ್. 24 ಅಶೋಕನು ಪ್ರಾರಂಭಿಸಿದ ಹೊಸ ಅಧಿಕಾರಿ ಹುದ್ದೆ ಯಾವುದು? 1 ಪ್ರಾದೇಶಿಕರು. 2 ಧರ್ಮಮಹಾಮಾತ್ರರು. 3 ಯುಕ್ತರು. 4 ರಜ್ಜುಕರು. ಉತ್ತರ ಆಯ್ಕೆ 4 ರಜ್ಜುಕರು. 25 ಬುದ್ಧನು ತನ್ನ ಅನುಯಾಯಿಗಳಿಗೆ ಈ ಕೆಳಕಂಡ ಅಂಶಗಳನ್ನು ಬೋಧಿಸಿದ. 1 ಪಂಚಮಹಾಸಸ್ಯಗಳು. 2 ಚತುರ್ಮಹಾಸತ್ಯಗಳು. 3 ಅಷ್ಟಮಹಾಸತ್ಯಗಳು. 4 ಷಷ್ಠಿ ಮಹಾಸತ್ಯಗಳು. ಉತ್ತರ ಆಯ್ಕೆ 3 ಅಷ್ಟಮಹಾಸತ್ಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಚಾನೆಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಕಮೆಂಟ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.